ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್ ಗುಲ್ಬರ್ಗಾ. क्या भैया जी रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी. काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा. चलते हैं. हीरो सुपर स्प्लेंडर एक्सटेक. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದಲ್ಲಿ ಸಂಚಾರಿ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಪ್ರಾಪ್ತ ಮಕ್ಕಳು ಚಾಲನೆ ಮಾಡುತ್ತಿದ್ದ 154 ಬೈಕ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ತಿಳಿಸಿದರು. ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 18 ವಯಸ್ಸಿನ ಕೆಳಗಿನ ಮಕ್ಕಳಿಗೆ ಬೈಕ್ ಓಡಿಸಕ್ಕೆ ಕೊಡಬೇಡಿ ಅಂತ ಸಾಕಷ್ಟು ಬಾರಿ ಜಾಗೃತಿ ಮೂಡಿಸಿದ್ರು ಸಹ ಪೋಷಕರು ನಿರ್ಲಕ್ಷ್ಯ ವಹಿಸಿದ್ರು. ಈ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿ 154 ಬೈಕ್ಗಳನ್ನು ಸೀಸ್ ಮಾಡಲಾಗಿದೆ ಎಂದರು. ಇನ್ನು ಇಂದು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಪೋಷಕರ ಜೊತೆ ಸಭೆ ನಡೆಸಿದ ಪೊಲೀಸ್ ಆಯುಕ್ತರು ಅಪ್ರಾಪ್ತ ಮಕ್ಕಳಿಗೆ ಬೈಕ್ ಕೊಡಬೇಡಿ, ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿದರು. ಎಲ್ಲರಿಗೂ ನಮಸ್ಕಾರ. ತಮಗಾಗ ಈಗ 2 ದಿನಗಳ ಹಿಂದೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮಗೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಒಂದು ಮಾದಕ ವಸ್ತುಗಳ ವಿರುದ್ಧ ನಮ್ಮ ಏನು ವಿಶೇಷ ಕಾರ್ಯಾಚರಣೆಯನ್ನು ತೆಗೆದುಕೊಳ್ತಾ ಇದ್ದೀವಿ, ಅದರ ಬಗ್ಗೆ ನಾವು ತಿಳಿಸಿದ್ದೀವಿ. ಅದೇ ಸಂದರ್ಭದಲ್ಲಿ ತಮಗೆ ಕಲಬುರಗಿ ನಗರದಲ್ಲಿ ಹೆಚ್ಚುತ್ತಿರುವ ಈ ಟ್ರಾಫಿಕ್ ಇಂಡಿಸಿಪ್ಲಿನ್ ಬಗ್ಗೆನೂ ನಾನು ತಮ್ಮ ಗಮನಕ್ಕೆ ತಂದಿದ್ದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ನಮ್ಮ ಅಧಿಕಾರಿಗಳ ಜೊತೆ ವಿಶೇಷ ಸಭೆಗಳನ್ನು ಮಾಡಿ ಕಳೆದ 3 ವರ್ಷಗಳ ಅಂಕಿಅಂಶಗಳನ್ನು ಕೂಡ ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಅಪಘಾತಗಳು ಎಲ್ಲೆಲ್ಲಿ ಆಗಿದೆ, ಅದರಲ್ಲಿ ನಂತರ ಯಾವ ವಾಹನಗಳು ಅಪಘಾತಗಳಲ್ಲಿ ಭಾಗಿಯಾಗಿದ್ದಾವೆ, ಎಷ್ಟು ಜನ ಅಪಘಾತಗಳಲ್ಲಿ ಮರಣವನ್ನು ಹೊಂದಿದ್ದಾರೆ, ಎಷ್ಟು ಜನ ಅಪಘಾತಗಳಲ್ಲಿ ಗಾಯಗಳನ್ನು ಹೊಂದಿದ್ದಾರೆ, ಮತ್ತು ಇವುಗಳಕ್ಕೆ ಕಡಿಮೆ ಮಾಡಲಿಕ್ಕೆ, ಕಡಿವಾಣ ಹಾಕಲಿಕ್ಕೆ ಏನು ನಾವು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಮೆಜರ್ಸ್ಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಒಂದು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡೋದೇನಂತಂದರೆ, ನಾವು ಲಾಸ್ಟ್ 3 ಇಯರ್ಸ್ ಅಂಕಿಅಂಶ ನೋಡಿದಾಗ ಸ್ವಲ್ಪ ಮಟ್ಟಿಗೆ 2022-23 ಅಂಕಿಅಂಶಗಳನ್ನು ನೋಡಿದಾಗ 24ಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಏನು ಪ್ರತಿ ವರ್ಷ ತಮಗೆಲ್ಲ ಗೊತ್ತಿದೆ, ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ದೇಶಾದ್ಯಂತ ಅಂಕಿಅಂಶಗಳು ಜಾಸ್ತಿ ಆಗ್ತಾಯಿದೆ. ನಂಬರ್ ಆಫ್ ಆಕ್ಸಿಡೆಂಟ್ಸ್, ನಂಬರ್ ಆಫ್ ಪೀಪಲ್ ಡೈಡ್ ಇನ್ ಆಕ್ಸಿಡೆಂಟ್ಸ್ ಮತ್ತು ಅಪಘಾತಗಳಲ್ಲಿ ಗಾಯಗೊಂಡಿರುವವರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ನಮ್ಮ ಈ ಕಳೆದ ಒಂದು ವರ್ಷ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದರೆ ನಂಬರ್ ಆಫ್ ಫ್ಯಾಟಲ್ ಆಕ್ಸಿಡೆಂಟ್ಸ್ ಒಂದು 4ರಿಂದ 5 ಒಂದು ಸ್ವಲ್ಪದ ಮಟ್ಟಿಗೆ ಒಂದು ಕಡಿವಾಣ ಹಾಕಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಟು ಪುಟ್ ಬ್ರೇಕ್, ಏನು ಇನ್ಕ್ರೀಸ್ ಆಗ್ತಿತ್ತು ಅದನ್ನು ಬ್ರೇಕ್ ಹಾಕಬೇಕಾಗಿತ್ತು. ಅದಕ್ಕೆ ನಾವು ಒಂದು ಲೆವೆಲಿಗೆ ಯಶಸ್ವಿಯಾಗಿದ್ದೀವಿ. ಮತ್ತು ಅದನ್ನು ಸ್ವಲ್ಪ ಮಟ್ಟಿಗೆ ಒಂದು 5 to 10% ಕಡಿಮೆ ಮಾಡಲಿಕ್ಕೆ ಕೂಡ ನಾವು ಯಶಸ್ವಿಯಾಗಿದ್ದೀವಿ. ಬೋತ್ ಇನ್ ನಂಬರ್ ಆಫ್ ಆಕ್ಸಿಡೆಂಟ್ಸ್, ನಂಬರ್ ಆಫ್ ಪೀಪಲ್ ಡೈಡ್ ಇನ್ ಇಂಜೂರ್ಡ್ ಇನ್ ಆಕ್ಸಿಡೆಂಟ್ಸ್. ಅದನ್ನು ಇನ್ನೂ ಸ್ವಲ್ಪ ಪರಿಣಾಮಕಾರಿಯಾಗಿ ನಾವು ಮಾಡಲೇಬೇಕಾಗಿದೆ. ಅದು ನಾವು ಯಶಸ್ವಿ ಆಗಬೇಕಾದ್ರೆ ಈ ಸಂಚಾರಿ ನಿಯಮಗಳ ಪಾಲನೆ ಅದು ತುಂಬ ಶಿಸ್ತಿನಿಂದ ಕಾರ್ಯರೂಪಕ್ಕೆ ತರಬೇಕಾದ ಒಂದು ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಈಗ ನಾವು 3 ಸ್ಪೆಷಲ್ ಡ್ರೈವ್ಸ್ಗಳನ್ನು ಈಗ ಆರಂಭ ಮಾಡಿದ್ದೀವಿ ಲಾಸ್ಟ್ 1 ವೀಕಲ್ಲಿ. ಫಸ್ಟ್ ಒಂದೇನಂತಂದರೆ, ಈ ಅಪ್ರಾಪ್ತ ಬಾಲಕರಿಗೆ ಮತ್ತು ಯುವತಿಯರಿಗೆ ಲೆಸ್ ದ್ಯಾನ್ 18 ಇಯರ್ಸ್ ಮೈನರ್ಸ್ ಅವರಿಗೆ ವಾಹನಗಳ ಚಾಲನೆ ಮಾಡಲಿಕ್ಕೆ ಕೊಡುವವರ ವಿರುದ್ಧ ಒಂದು ಕಾರ್ಯಾಚರಣೆ. ಎರಡನೇದು, ಏನು ಸಿಗ್ನಲ್ ಜಂಪ್ ಮಾಡ್ತಾಯಿದ್ದಾರೆ, ರೆಡ್ ಸಿಗ್ನಲನ್ನು ಜಂಪ್ ಮಾಡೋವಂಥವ್ರ ವಿರುದ್ಧನೂ ಕೂಡ ಕಾರ್ಯಾಚರಣೆ. ಥರ್ಡ್, ಡ್ರಂಕ್ ಆ್ಯಂಡ್ ಡ್ರೈವಿಂಗ್. ತಮಗೆಲ್ಲ ಗುರ್ತಿದೆ, ಈಗ ನಾವು ಅಂಕಿಅಂಶಗಳನ್ನು ವಿಶ್ಲೇಷಣೆ ಮಾಡಿದಾಗ ಮೇಜರ್ ಡೆತ್ ಈಸ್ ಬಿಕಾಸ್ ಆಫ್ ಓವರ್ ಸ್ಪೀಡಿಂಗ್ ಆ್ಯಂಡ್ ಡ್ರಂಕ್ ಆ್ಯಂಡ್ ಡ್ರೈವಿಂಗ್. ಆ ಹಿನ್ನೆಲೆಯಲ್ಲಿ ನಮ್ಮ ಏನು ಈಗ ಸ್ಟೇಟ್ ಹೈವೇ ಬರುತ್ತೆ, ನಮಗೆ ನ್ಯಾಷನಲ್ ಹೈವೇ ಬರುತ್ತೆ, ಅಲ್ಲಿ ಈ ಓವರ್ ಸ್ಪೀಡ್ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಅದರ ಬಗ್ಗೆ ನಾವು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ನೆಕ್ಸ್ಟ್, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ಗಳ ಬಗ್ಗೆಯೂ ಕೂಡ ನಾವು ಒಂದು ವಿಶೇಷ ಒತ್ತನ್ನು ಕೊಡು ಈಗ ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲೇನು ನಮ್ಮ ಹತ್ರ 2 ಸಂಚಾರಿ ಪೊಲೀಸ್ ಸ್ಟೇಷನ್ ಇದೆ. ಅವರು ಟ್ರಾಫಿಕ್ ರೆಗ್ಯುಲೇಷನ್ ಮಾಡಬೇಕು, ಎನ್ಫೋರ್ಸ್ಮೆಂಟ್ ಮಾಡಬೇಕು,
ಮತ್ತು ಅವರ ಎನ್ಫೋರ್ಸ್ಮೆಂಟ್ ನಗರದಾದ್ಯಂತ ಒಂದು ಪರಿಣಾಮಕಾರಿಯಾಗಿ ಸಾರ್ವಜನಿಕರಿಗೆ ಅದು ತಲುಪುವ ಮಟ್ಟಕ್ಕೆ ಆಗಲ್ಲ ಅಂತ ತಿಳ್ಕೊಂಡು ನಾವು ನಮ್ಮ ರೆಗ್ಯುಲರ್ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಾವು ಈಗ ಅಧಿಕಾರಿಗಳನ್ನು ಕೂಡ ನಾವು ಬಳಸ್ತಾ ಇದ್ದೀವಿ. ಅದರ ಒಂದು ಹಿನ್ನೆಲೆಯಲ್ಲಿ ಈಗ ಲಾಸ್ಟ್ 1 ವೀಕಲ್ಲಿ ನಾವು ನೋಡಿದಾಗ ಒಟ್ಟು 154 ಈ ಮೈನರ್ಸ್ ಏನು ವಾಹನ ಸಂಚಾರ ಚಾಲನೆ ಮಾಡ್ತಾಯಿದ್ರು ಅವರ ವಾಹನಗಳನ್ನು ನಾವು ಸೀಸ್ ಮಾಡಿದ್ದೀವಿ. ಒಂದು ಕೆಲವು ಸಾರ್ವಜನಿಕರಲ್ಲಿ, ತಂದೆ ತಾಯಂದರಲ್ಲಿ, ಈ ವಿದ್ಯಾರ್ಥಿಗಳಲ್ಲಿ ಕಾನೂನು ಬಗ್ಗೆ ಅರಿವಿಲ್ಲ ಅಂತಲೂ ನಾವು ಇಟ್ಕೊಂಡ್ರೆ ಇದನ್ನು ನಾವು ಅವರಿಗೆ ಒಂದು ಎಚ್ಚರಿಕೆಯಾಗಿ ಅವರ ಮುಖಾಂತರ ವಿ ವಾಂಟ್ ಟು ಯೂಸ್ ದಮ್ ಆ್ಯಸ್ ಅಂಬ್ಯಾಸಡರ್ಸ್. ನಮ್ಮ ಈ ಸಂಚಾರಿ ನಿಯಮಗಳನ್ನು ಪಾಲನೆಗೆ ಏನು ಒಂದು ರಾಯಭಾರಿಗಳ ಥರ ಅವರು ಹೋಗಿ ಎಲ್ಲರ ಬಗ್ಗೆ ಒಂದು ಈ ನಿಯಮಗಳ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೂ ಕೂಡ ಅವರಿಗೆ ನಾವು ಈಗ ಮನವಿ ಮಾಡಿದ್ದೀವಿ. ಮತ್ತು ಅವರು ಕೂಡ ಭೂಮಿಗಾಗಿ 10,000 ಜನ ರೈತರು ಹಾಗೂ ಕೂಲಿಕಾರರಿಂದ ಫೆಬ್ರವರಿ 10ರಂದು ಮಿನಿ ವಿಧಾನಸೌಧದ ಎದುರುಗಡೆಗೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ರಾಜ್ಯ ಉಪಾಧ್ಯಕ್ಷ ಯು ಬಸವರಾಜ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೃಷಿ ಭೂಮಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಈ ಕೂಡಲೇ ನಿಲ್ಲಿಸಬೇಕು. ಬಲವಂತದ ಭೂ ಸ್ವಾಧೀನ ಹಾಗೂ ಮೋಸದ ಭೂ ಬೆಲೆ ನಿಗದಿಪಡಿಸಿ ವಂಚಿಸುವುದನ್ನು ತಡೆಹಿಡಿಯಬೇಕು. ಬಗರ್ ಹುಕುಂ ಹಾಗೂ ಅರಣ್ಯ ಭೂಮಿ ಸಾಗುವಳಿ ನಿರತ ಬಡವರನ್ನು ಒಕ್ಕಲೆಬ್ಬಿಸುವುದನ್ನು ನಿಲ್ಲಿಸಿ ತಕ್ಷಣವೇ ಹಕ್ಕುಪತ್ರ ನೀಡಲು ಅಗತ್ಯ ಕ್ರಮ ವಹಿಸಬೇಕು. ಕೃಷಿ ಭೂಮಿಗಾಗಿ ಹಾತೊರೆಯುತ್ತಿರುವ ಭೂ ವಂಚಿತ ದಲಿತರು ಹಾಗೂ ದೇವದಾಸಿ ತಾಯಂದಿರು ಹಾಗೂ ಮಸಣ ಕಾರ್ಮಿಕರಿಗೆ ತಲಾ 5 ಎಕರೆ ಕೃಷಿ ಭೂಮಿಯನ್ನು ನಿವೇಶನ ರಹಿತಕ್ಕೆ ನಿರ್ದೇಶನ ಸಹಿತ ವಸತಿಯನ್ನು ಉಚಿತವಾಗಿ ಒದಗಿಸಬೇಕು ಎಂಬ ಈ ಪ್ರಮುಖ ಹಕ್ಕೊತ್ತಾಯಗಳಿಗಾಗಿ ಆಗ್ರಹಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳನ್ನು ಆಗ್ರಹಿಸಿ ಫೆಬ್ರವರಿ 10ರಂದು ವಿಧಾನಸೌಧದ ಎದುರುಗಡೆಗೆ 10,000 ಜನ ರೈತರು ಹಾಗೂ ಕೃಷಿ ಕೂಲಿಕಾರರನ್ನು ಸೇರಿಸಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಡೆಸಲು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘ ರಾಜ್ಯ ಘಟಕಗಳ ವತಿಯಿಂದ ಜಂಟಿಯಾಗಿ ಕರೆ ನೀಡಲಾಗಿದೆ ಎಂದರು. ಸಂಘ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಗಳು ಜಂಟಿಯಾಗಿ ಈ ರಾಜ್ಯದ ಮತ್ತು ದೇಶದ ಅಭಿವೃದ್ಧಿಯ ಪ್ರಶ್ನೆಯನ್ನು ರಾಜ್ಯದ ಮುನ್ನೆಲೆಗೆ ತರಬೇಕು ಅಂತೇಳಿ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಮುಖ್ಯವಾಗಿ ಭೂಮಿ ಪ್ರಶ್ನೆ ಏನಿದೆ ಅದು ರೈತರು, ಕೂಲಿಕಾರರು, ದಲಿತರು, ಮಹಿಳೆಯರ ಪರವಾಗಿ ಇತ್ಯರ್ಥ ಆಗಬೇಕು ಅನ್ನುವಂಥ ಕಾರಣದಿಂದ ಫೆಬ್ರವರಿ 10ನೇ ತಾರೀಕಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ವಿಧಾನಸೌಧದ ಎದುರು 10,000 ಜನ ರೈತರು, ಕೂಲಿಕಾರರನ್ನು ಅಣಿನರಿಸಿ ಅನಿರ್ದಿಷ್ಟವಾದಂಥ ಒಂದು ಧರಣಿ ಸತ್ಯಾಗ್ರಹವನ್ನು ಆರಂಭ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಘಟಕಗಳು ತೀರ್ಮಾನ ಮಾಡಿದ್ದಾವೆ. ಯಾಕೆ ನಾವು ಈ ಪ್ರಶ್ನೆಯನ್ನು ಎತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಒಂದನೇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಜಂಟಿಯಾಗಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ರಾಜ್ಯಭಾರ ಮಾಡ್ತಾ ಇದ್ದರೂ ಕೂಡ ನೀತಿಗಳು ಒಂದೇ ಇದ್ದಾವೆ. ಮುಖ್ಯವಾಗಿ ಅವರು ನವ ಉದಾರೀಕರಣದ ನೀತಿಗಳನ್ನು ದೇಶದ ಮೇಲೆ, ರಾಜ್ಯದ ಮೇಲೆ ಹೇರ್ತಾ ಇದ್ದಾರೆ. ಸೊ ಅದರ ಭಾಗವಾಗಿ ಕೃಷಿ ಭೂಮಿಯನ್ನು ರೈತರಿಂದ ಬಲವಂತವಾಗಿ ಇವತ್ತು ಕಿತ್ಕೊಂಡು ಕಂಪನಿ ಕೃಷಿಗೋಸ್ಕರ ಬಹುರಾಷ್ಟ್ರೀಯ ಸಂಸ್ಥೆಗಳಿಗೆ ಕೊಡೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಲವಂತದ ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ. ಯಾರು 40-50 ವರ್ಷಗಳಿಂದ ಈ ಬಂಜರು ಭೂಮಿಯನ್ನು ಇಡೀ ಕುಟುಂಬ ಶ್ರಮ ಹಾಕಿ ಅಭಿವೃದ್ಧಿಪಡಿಸಿದ್ದಾರೆ, ಅಂಥ ಜನಗಳಿಗೆ ಭೂಮಿಯ ಹಕ್ಕು ಕೊಡೋದ್ರ ಬದಲು ಅವರು ದಲಿತರಾಗಿದ್ದಾರೆ, ಮಹಿಳೆಯರಾಗಿದ್ದಾರೆ, ಶೂದ್ರ ಸಮುದಾಯಕ್ಕೆ ಸೇರಿದಂಥ ಬಡ ರೈತರಾಗಿದ್ದಾರೆ, ಅಂಥವರಿಗೆ ಭೂಮಿ ಕೊಡದೆ ಅವ್ರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಇವತ್ತೇನಾಗ್ತಾ ಇದೆ, ಈ ನೀತಿಗಳಿಂದಾಗಿ ಮತ್ತು ರೈತರನ್ನು ಬಲವಂತವಾಗಿ ಭೂಮಿ ಬಿಡಿಸುವಂಥ ನೀತಿಗಳಿಂದಾಗಿ ರೈತರು ಸಾಲಗಾರರಾಗ್ತಾ ಇದ್ದಾರೆ. ಸಾಲದ ಬಾಧೆ ತಾಳದೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡಿದ್ದೀರಿ, ತೊಗರಿ ಬೆಳೆಗೆ ಸರಿಯಾದಂಥ ಬೆಲೆ ಸಿಗಲಿಲ್ಲ, ಅಥವಾ ಮೊನ್ನೆ ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ಆಗಿರುವಂಥ ನಷ್ಟಕ್ಕೆ ಎರಡೂ ಸರ್ಕಾರಗಳು ಪರಿಹಾರ ಮಾಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಇಲ್ಲಿ
ಗುಲ್ಬರ್ಗ ಜಿಲ್ಲೆಯಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದನ್ನು ನಾವು ನೋಡ್ತೀವಿ. ದುರುದ್ದೇಶದಿಂದ ಬಿಡ್ತಾ ಇದ್ದಾರೆ, ರೈತರು ಸಾಯಲಿ, ರೈತರು ಸಾಲಗಾರರಾಗಲಿ ಅಂತೇಳಿ ಬಿಡ್ತಾ ಇದ್ದಾರೆ. ಯಾಕೆಂದರೆ ಅವರು ಈ ಭೂಮಿ ಬಿಡಬೇಕು, ಈ ಭೂಮಿ ಕಂಪನಿಗೆ ಸಿಗಬೇಕು ಅನ್ನೋದೇ ಈ ಸರ್ಕಾರಗಳ ನೀತಿ. 6 ನಕ್ಸಲರು ಶರಣಾಗಿದ್ದು ಅವರನ್ನ ಕಾಡಿನಿಂದ ನ್ಯಾಯಾಲಯಕ್ಕೆ ಕರೆತಂದು ಅಲ್ಲಿಂದ ನಾಡಿಗೆ ಕರೆತರುವ ಪ್ರಯತ್ನ ಮಾಡಿದ್ದು ನಕ್ಸಲರು ಶಸ್ತ್ರಾಸ್ತ್ರ ಹೋರಾಟ ನಿಲ್ಲಿಸಿ ಮುಖ್ಯವಾಹಿನಿಗೆ ಬರಬೇಕು. ಶಾಂತಿಯುತ ಹೋರಾಟಕ್ಕೆ ನಮ್ಮ ತಕರಾರೇನಿಲ್ಲ. ಸಂವಿಧಾನದಲ್ಲಿ ಶಾಂತಿಯುತ ಹೋರಾಟಕ್ಕೆ ಅವಕಾಶವಿದ್ದು ಅದರಂತೆ ಹೋರಾಟ ಮಾಡಿದ್ರೆ ಅದಕ್ಕೆ ಸಹಕಾರವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ನಕ್ಸಲರ ಶರಣಾಗತಿ ಬಗ್ಗೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಸರ್ಕಾರಿ ನೌಕರರಾಗಿದ್ದರು. ಈಗ ರಾಜಕೀಯದಲ್ಲಿ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದು ಅವರಿಂದ ನಾವೇನು ನಿರೀಕ್ಷೆ ಮಾಡಲು ಸಾಧ್ಯ ಎಂದರು. ಅದಕ್ಕೆ ಬಿಜೆಪಿಯವರು ಒಂದು ಅದು ಪ್ರೋಸೆಸ್ ಕರೆಕ್ಟಾಗಿ ಆಗಿಲ್ಲ, ಮತ್ತೆ ಅನುಮಾನವಾಗ್ತಾ ಇದೆ ಅಂತ ಹೇಳ್ತಾರೆ. ಏನು ಅನುಮಾನ? ಸರಿಯಾಗಿ ಮಾಡಿಲ್ಲ. ಏನು ಸರಿಯಾಗಿ ಮಾಡಿಲ್ಲ? ಏನಾಗಿ ನನಗೆ ಅರ್ಥನೇ ಆಗಿಲ್ಲ. ಅವರು ಸರೆಂಡರ್ ಆಗಿದ್ದಾರೆ, 6 ಜನ ಸರೆಂಡರ್ ಆಗಿದ್ದಾರೆ. 6 ಜನ ಸರೆಂಡರ್ ಆಗಿರ್ತಕ್ಕಂಥವ್ರನ್ನ ಅವ್ರನ್ನ ಕಾಡ್ನಿಂದ ಕೋರ್ಟ್ ಕಳಿಸಿ ಕೋರ್ಟ್ನಿಂದ ನಾಡಕ್ಕೆ ಕರೆತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅದರಿಂದ ಅವರು ಮುಖ್ಯವಾಹಿನಿಗೆ ಬರಬೇಕು, ಶಸ್ತ್ರಾಸ್ತ್ರ ಹೋರಾಟ ನಿಲ್ಲಿಸಬೇಕು. ಅವರು ಶಾಂತಿಯುತವಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ನಮ್ಮದೇನು ತಕರಾರಿಲ್ಲ. ಶಾಂತಿಯುತವಾಗಿ ಹೋರಾಟ ಮಾಡಲಿಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ. ಅದರಿಂದ ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ನ ಉಪಯೋಗಿಸ್ಕೊಂಡು ಅವರು ಹೋರಾಟ ಮಾಡಿದ್ರೆ ನಮ್ಮೆಲ್ಲ SP ಆಗಿದ್ದೆ. ನನಗೂ ಈ ಬಗ್ಗೆ ಅಂದ್ರೆ ಅನುಮಾನ ಇದೆ. ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷರು ತಮಿಳುನಾಡು ಬಿಜೆಪಿಯವರು. ಅವನು ಬಿಜೆಪಿ ಅಲ್ವಾ ಅಣ್ಣಾಮಲೈ? ಆಯ್ತಪ್ಪ, SP ಇರ್ಬೋದು. ಈಗ ಯಾವ ಪಾರ್ಟಿಲಿ ಇದ್ದಾರೆ ಅವರು? ಆಗ ರಾಜಕೀಯದಲ್ಲಿ ಇದ್ದಾರೆ. SP ಇದ್ದಾಗ ಸರ್ಕಾರಿ ನೌಕರರಾಗಿದ್ರು, ಈಗ ರಾಜಕಾರಣದಲ್ಲಿದ್ದಾರೆ. ಬಿಜೆಪಿ ಪಾರ್ಟಿ ಅಧ್ಯಕ್ಷರು ಅವರು. ಅವರಿಂದ ಏನು ನಿರೀಕ್ಷೆ ಮಾಡೋಕ್ಕಾಗತ್ತೆ? ಲಾಡಮುಗಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಯಲ್ಲಿ ಶ್ರೀಮತಿ ಶಿಲ್ಪಾಗಂಡ ಮಹಾದೇವ ಮಾಳಿಗೆ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ನಿಮಿತ್ತವಾಗಿ ಶಾಸಕ ಬಸವರಾಜ ಮತ್ತಿಮೂಡವರ ನಿವಾಸದಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಲಾಡಮುಗಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಯಲ್ಲಿ ಶ್ರೀಮತಿ ಶಿಲ್ಪಾಗಂಡ ಮಹಾದೇವ್ ಮಾಳಿಗೆ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ನಿಮಿತ್ತವಾಗಿ ಶಾಸಕ ಬಸವರಾಜ್ ಮತ್ತಿಮೂಡವರ ನಿವಾಸದಲ್ಲಿ ಶಾಸಕರು ಹಾಗೂ ಬಿಜೆಪಿ ಮುಖಂಡರು ಸನ್ಮಾನಿಸಿ ಅಭಿನಂದಿಸಿದರು. ಇವತ್ತಿನ ದಿವಸ ಲಾಡಮುಗಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಶಿಲ್ಪಾ ಮೇಳಗೆಯವರು ಅವಿರೋಧವಾಗಿ ಆಯ್ಕೆಯಾಗ್ಯಾರ. ಲಾಡಮುಗಳಿ ಗ್ರಾಮ ಪಂಚಾಯತಲ್ಲಿ ಸತತವಾಗಿ 5 ವರ್ಷದ ಪೀರಿಯಡ್ದಾಗ 4 ಅಧ್ಯಕ್ಷರು 4 ಉಪಾಧ್ಯಕ್ಷರು, ಏನೂ ಕಿರಿಕಿರಿ ಇಲ್ಲದೆ ಏನೂ ಇಲ್ಲದೆ ಎಲ್ಲ ಸದಸ್ಯರು, ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹೊಸ ಮಂದಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಸಕ್ಸಸ್ಫುಲ್ 5 ವರ್ಷ ಪೂರಾ ನಾವು BJPಲಿಂದ ಕಡಿಗೆ ಹಚ್ಚಿದ್ದೆವು. ಆಯ್ತು, ಇವರಿಗಾದ್ರೂ ಲೆಂಗ್ಟಿದವ್ರು ಇದ್ದರಾದ್ರೂ ಇವ್ರಿಗೂ ಮಾತು ಕೊಟ್ಟಿದ್ದೆವು ನಾವು 15 ತಿಂಗಳು ಹೋಲ್ರಪ್ಪ ನೀವು ಮಾಡ್ತೇವೆ ಅಂಥೇಳಿ. ಅದ್ರ ಪ್ರಕಾರ ನಮ್ಮ ಮಾಜಿ ಅಧ್ಯಕ್ಷರಾದ ಅಣ್ಣಪ್ಪವ್ರು ಅವರು ರಾಜೀನಾಮೆ ಕೊಟ್ಟರು. ಆಯ್ತು ರೀ, ನಮ್ಮ ಟೈಮ್ ಮುಗೀತು, ಯಾರಿಗೆ ಮಾಡ್ತೀರಿ ಮಾಡಿ ಅಂದ್ಬೇಕು ಮತ್ತು ಇವ್ರಿಗೆ ಮಾಡಿದ್ದೆವು. ನಮ್ಮ ಶಾಸಕರ
ಮಾರ್ಗದರ್ಶನದ ಬೆಂಬಲ ಇದ್ದು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಸಪೋರ್ಟ್ ಮಾಡಿ ಈ ನಮ್ಮನ್ನು ಇವ್ರಿಗೆ ಶಿಲ್ಪ ಅವರಿಗೆ ಅಧ್ಯಕ್ಷ ಮಾಡಿದೆವು. ಅವರಿಗೆ ತುಂಬ ಮುಂದೆ ಸರಿಯಾಗಿ ಕೆಲಸ ಮಾಡ್ಕೊಂಡವ್ರಿ, ಎಲ್ಲ ಮೆಂಬರ್ಗಳಿಗೆ ಹೊಡ್ಕೊಂಡವ್ರಿ, ಊರು ಅಭಿವೃದ್ಧಿ ಆಗಲಿ, ಗ್ರಾಮ ಪಂಚಾಯತ್ ಒಂದು ಮಾದರಿ ಲೆವೆಲ್ದಾಗ ಬರಲ್ಲ ಅಂತೇಳಿ ಹೇಳಿ ನಿಮಗೆ ಶುಭಾಶಯ ತೋರ್ತು. ಲಾಡ್ಮುಗುಳಿ ಗ್ರಾಮ ಪಂಚಾಯತ್ ಏನಾದಂಥ ಇದು ವಿಶೇಷವಾಗಿ ಹೇಳ್ಬೇಕಂತಂದರೆ ನಾವು ಗ್ರಾಮ ಪಂಚಾಯತ್ ಸದಸ್ಯ ಅಧ್ಯಕ್ಷ ಎಲ್ಲ ಆಗಿದ್ದೆವು. ಆದರೆ ನಾವು ಲಾಡ್ಮುಗುಳಿ ಗ್ರಾಮ ಪಂಚಾಯತ್ನಾಗ ಏನು ಸದಸ್ಯರ ಅಂಥ ಸದಸ್ಯರಿಗೆ ನೋಡಿಲ್ಲ ನಾವು. ಅವರೆಲ್ಲರೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀವಿ. ಅಂಥ ಇವತ್ತು ಸದಸ್ಯರ ಮಾತು ಕೊಟ್ಟಂಗೆ ನಡೆದಾರ. ಲಿಂಗಟಿಗೆ ಒಂದು ಸಲ ನಾವು ಕೊಡ್ತೀವಿ ಅಂತ ಹೇಳಿದರು. ಹೌದು, ಅಣ್ಣಪ್ಪ ಅವರು ಚೇರ್ಮನ್ ಆಯಿತು ಮೊದಲಿನವರು. ಅವರು ನಮಗೆ ಕೇಳಾರ್ದಾಗ ಮಂದಿ ಅವರು ರಾಜೀನಾಮೆ ಕರೆಕ್ಟ್ ಟೈಮಿಗೆ ರಾಜೀನಾಮೆ ಕೊಟ್ಟರು. ಮತ್ತು ಎಲ್ಲಕ್ಕಿಂತ ನಾವು ನನ್ನ ಜೀವನದಲ್ಲಿ ನಾವು ಲಾಡ್ಮುಗುಳಿ ಗ್ರಾಮ ಪಂಚಾಯತ್ ಸದಸ್ಯರಂಥ ಸದಸ್ಯರಿಲ್ಲ. ಅಂಥ ಜನ ಇವತ್ತು ಮಾತಿ ಸರಿಯಾಗಿ ಈ ಗರೀಬ್ ಮನುಷ್ಯಗೆ ಇವತ್ತು ಅಧಿಕಾರ ಸಿಗಬೇಕಾದ್ರೆ ಆ ಸದಸ್ಯರ ಕಾರಣ. ಆ ಸದಸ್ಯರು ಸತ್ಪೂರ್ವದಿಂದ ಮನಸ್ಸಿನಿಂದ ರಾಜೀನಾಮೆ ಕೊಟ್ಟು ಸಹಕಾರ ಕೊಟ್ಟು ಇವರಿಗೆ ನಮ್ಮ ಲೇಂಗಟಿಗೆ ಒಂದು ಅಧಿಕಾರ ಕೊಟ್ಟರೆ ಅದಕ್ಕೆ ನಾವು ಲಾಡ್ಮುಗುಳಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹತ್ಮೂರಕ್ಕೆ ಲೇಂಗಟಿ ಗ್ರಾಮದ ವತಿಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಶಿವಾನಂದ ಗುದ್ಗೇರಿ. ಈ ಸಂದರ್ಭದಲ್ಲಿ ಶಾಸಕರಾದ ಬಸವರಾಜ ಮತ್ತಿಮೂಡ್, ಸತೀಶ್ ಸುರಡೆ ಮುಗಳಿ, ಲಕ್ಷ್ಮೀ ಅಪ್ಪಣ್ಣ, ನಿಜಾಮ್ ಸಾಬ್ ದೋಮ, ರಾಜ್ಕುಮಾರ್ ಪೂಜಾರಿ, ಹರೀಶ್ ನಾಗೂರ್, ಪಾರ್ವತಿ ಮಡ್ಪತಿ, ಸೂರ್ಯಕಾಂತ್ ಕೋರೆ, ಗಣಪತರಾವ್ ಪಾಟೀಲ್ ಲೆಂಗ್ಟಿ, ಶಿವಾನಂದ ಗೋದಿಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಕಾಕಡ ಚೌಕ್ ಹತ್ತಿರವಿರುವ ಶ್ರೀ ರಾಘವೇಂದ್ರ ಪಬ್ಲಿಕ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಚಿನ್ನದ ಸಂತೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ರಿಬನ್ ಕತ್ತರಿಸುವುದರ ಮೂಲಕ ಚಾಲನೆ ನೀಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ತಯಾರಿಸಿದ ವಿವಿಧ ರೀತಿಯ ತಿಂಡಿ ತಿನಿಸುಗಳು ಪ್ರದರ್ಶನಗೊಳಿಸಿದರು. ರಾಘವೇಂದ್ರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ನಿರ್ದೇಶಕರಾದ ಉಮೇಶ್ ಕಾವೇರಿ ಮಾತನಾಡಿದರು. ಗುರುಭ್ಯೋ ನಮಃ. ಇವತ್ತಿನ ದಿವಸ ಶ್ರೀ ರಾಘವೇಂದ್ರ ಪಬ್ಲಿಕ್ ಶಾಲೆಯಲ್ಲಿ ಚಿಣ್ಣರ ಸಂತೆ ಫನ್ ಫೇರನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಈ ಒಂದು ನಮ್ಮ ಶಾಲೆಯ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಅನಾವರಣಗೊಳಿಸುವುದೇ ಇದರ ಮುಖ್ಯ ಉದ್ದೇಶ. ಮತ್ತು ಸತತವಾಗಿ ಪುಸ್ತಕದ ಹುಳುವಾಗಿ ಮತ್ತು ಅವಿರತವಾಗಿ ಪಾಠ ಮತ್ತು ಮನೆ ಪಾಠಗಳೊಂದಿಗೆ ಬೇಸತ್ತು ತಮ್ಮ ಒಂದು ಮಜಾ ದಿನಗಳನ್ನು ಕಳೆಯುವುದಕ್ಕೋಸ್ಕರ ಮತ್ತು ಅಲ್ಲಿ ಹುಡುಗರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹಾಕುವ ಒಂದು ಈ ಭಾಗವಾಗಿ ಶಿಕ್ಷಣದ ಒಂದು ಭಾಗವಾಗಿ ನಮ್ಮ ಶಾಲೆ ಯಾವತ್ತೂ ಪ್ರತಿಭೆಯನ್ನು ತರೋದಕ್ಕೆ ಪ್ರಯತ್ನ ಮಾಡುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಚಿಣ್ಣರ ಸಂತೆಯನ್ನು ಏರ್ಪಡಿಸಿದ್ದೇವೆ. ಎಲ್ಲ ನಮ್ಮ ಈ ಭಾಗದ ಕಾರ್ಪೊರೇಟರ್ ಹಿಡಿದು ಎಲ್ಲ ನಮ್ಮ VIP ಗಳು ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ಉದ್ಘಾಟನೆ ಮಾಡಿದರು. ಮತ್ತು ಅದರಂತೆ ಅವರೂ ಸಹ ಟೋಕನ್ ಪಡೆದು ವಿದ್ಯಾರ್ಥಿಗಳು ತಯಾರಿಸಿದ ಸಿಹಿ ಕುರಿ ತಿಂಡಿಯನ್ನು ಈ ಚಳಿಯಲ್ಲಿ ತಿಂದು ಸವಿದು ಆನಂದಿಸಿದರು. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಬಂದಂಥ ಎಲ್ಲ ಪಾಲಕ ವೃಂದಕ್ಕೂ ಮತ್ತು ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಸುಸಂದರ್ಭವನ್ನು ಉಪಯೋಗಿಸಿಕೊಂಡು ಸರಿಯಾದ ರೀತಿಯಲ್ಲಿ ತಮ್ಮ ಮಕ್ಕಳೊಂದಿಗೆ ಎಂಜಾಯ್ ಮಾಡಬೇಕಂತ ನಮ್ಮ ಸಂಸ್ಥೆಯ ಪರವಾಗಿ, ಕಾರ್ಯದರ್ಶಿಯ ಪರವಾಗಿ ಹಾಗೂ ಎಲ್ಲ ಪಾಲಕ ವೃಂದದ ಪರವಾಗಿ ಕೇಳಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ನ್ಯಾಯವಾದಿ ಹನುಮಂತರಾಯ ಸಟ್ಟೂರ್ ಮಾತನಾಡಿದರು. ಶ್ರೀ ರಾಘವೇಂದ್ರ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತಿನ ದಿವಸ ಭಾಳ ವಿಶೇಷವಾಗಿ ಫನ್ ಫೇರ್ ಅಂತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ಇವತ್ತು ಮಕ್ಕಳ ಹಬ್ಬ, ಇವತ್ತು ತಿಂಡಿ ತಿನಿಸುಗಳು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಭಾಳ ವಿಶೇಷವಾದ ಕಾರ್ಯಕ್ರಮ. ಯಾಕಂದರೆ ಇವತ್ತೆಲ್ಲ ನೋಡ್ರಿ, ಇವತ್ತೆಲ್ಲ ಟೋಕನ್ ಕೊಡೋದ್ರ ಮುಖಾಂತರ ಎಲ್ಲ ತಿಂಡಿ ತಿನಿಸುಗಳನ್ನ ಎಲ್ಲ ಇವತ್ತು ವಿವಿಧ ರೀತಿಯ ತಿಂಡಿ ತಿನಿಸುಗಳು ನಾನಾ ರೀತಿಯ ಯಾಕಂದ್ರೆ ಒಂದಲ್ಲ ಎರಡಲ್ಲ ಸುಮಾರು ಒಂದು 40-50 ನಾನಾ ರೀತಿಯ ಅಡುಗೆಗಳ ಸಾಮಾನುಗಳನ್ನು ತಂದು ಇವತ್ತು ದಿವಸ ನಮ್ಮೆಲ್ಲರನ್ನು ಉಣಬಡಿಸ್ತಕ್ಕಂಥದ್ದು. ಯಾಕಂದರೆ ಇವತ್ತು ಯಾವ ರೀತಿ ಆಗಿದೆ ಅಂದ್ರೆ
ಇವತ್ತು ಯಾವುದಕ್ಕೆ ಫುಡ್ ಯಾವ್ದು ಆಹಾರಕ್ಕೆ ಯಾವುದಕ್ಕೆ ಏನಂತಾರೆ ಯಾವ್ದು ಬೀಜ ಆಗಲಿ ಅಥವಾ ಇನ್ನೂ ಹಲವಾರು ರೀತಿಯ ಹಣ್ಣು ಹಂಪಲುಗಳಾಗಲಿ ಇನ್ನೂ ಮಕ್ಕಳಿಗೆ ಗೊತ್ತು ಇರದೇ ಇರತಕ್ಕಂಥ ಹಲವಾರು ಸಂದರ್ಭಗಳಲ್ಲಿ ಇವತ್ತು ಚಿಣ್ಣರ್ ಚಂದನ್ ಅಂತಕ್ಕಂಥದ್ದು ಇವತ್ತು ದಿವಸ ಇಂಥ ಒಂದು ಹಬ್ಬದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಪಾಲಕರಿಗೆ ಭಾಳ ವಿಶೇಷವಾಗಿ ನಮ್ಗೆ ಸಂತೋಷ ಅನಿಸ್ತದೆ. ಯಾಕಂದರೆ ಇವತ್ತು ಇಂಥ ಎಲ್ಲ ಮಕ್ಕಳು ಇವತ್ತು ದಿವಸ ಜ್ಞಾನದ ಜೊತೆಗೆ ಅಕ್ಷರದ ಜೊತೆಗೆ ಇವತ್ತು ದಿವಸ ಒಳ್ಳೆಯ ಒಂದು ಸಂಸ್ಕಾರ ಕೊಡ್ತಕ್ಕಂಥ ಶಾಲೆ ರಾಘವೇಂದ್ರ ಶಿಕ್ಷಣ ಸಂಸ್ಥೆ ಅಂತಕ್ಕಂಥ ಹೇಳೋಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ ನನಗೆ. ಇವತ್ತೆಲ್ಲ ಈ ಒಂದು ಕಾಕಡೆ ಚೌಕ ಆಗಲಿ ಇವತ್ತು ರಾಮನಗರ ಆಗಲಿ ಶಿವಾಜಿನಗರ ಭವಾನಿನಗರ ಇವತ್ತು ದಿವಸ ಎಲ್ಲ ಒಂದು ಕಲಬುರಗಿಯ ಕೊನೆಯ ಭಾಗದಲ್ಲಿ ಇರತಕ್ಕಂಥ ಹಿಂದುಳಿದ ಪ್ರದೇಶದಲ್ಲಿ ಇವತ್ತು ದಿವಸ ಒಂದು ಮುಂದುವರೆದು ಇವತ್ತು ದಿವಸ ಇಂಥ ಕಾರ್ಯಕ್ರಮ ಮಾಡಿ ನಾವೇನು ಕಡಿಮೆ ಇಲ್ಲ ಅಂತಕ್ಕಂಥದ್ದು ತೋರಿಸಿಕೊಟ್ಟಿರ್ತಕ್ಕಂಥ ಶಾಲೆ ಇವತ್ತು ರಾಘವೇಂದ್ರ ಶಿಕ್ಷಣ ಸಂಸ್ಥೆ ಭಾಳ ಹೆಮ್ಮೆಯಿಂದ ಇವತ್ತು ದಿವಸ ನಮ್ಮ ಅಧ್ಯಕ್ಷರಾಗಲಿ ಕಾರ್ಯದರ್ಶಿಗಳಾಗಲಿ ಭಾಳ ಅದ್ಭುತವಾಗಿ ಶಿಕ್ಷಣ ಜೊತೆಗೆ ಇವತ್ತು ದಿವಸ ಒಳ್ಳೆ ಅಕ್ಷರ ಜೊತೆಗೆ ಇವತ್ತು ದಿವಸ ನಾನಾ ರೀತಿಯ ಒಂದು ಸಂಸ್ಕಾರವನ್ನು ಕೊಡ್ತಕ್ಕಂಥ ಶಾಲೆ ಭಾಳ ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೀವಿ. ಇವತ್ತು ದಿವಸ ಭಾಳ ಸ್ಪರ್ಧಾತ್ಮಕ ಯುಗದಲ್ಲಿ ಯಾಕಂದ್ರೆ ಭಾಳ ಸ್ಪರ್ಧೆ ನಡೀತಕ್ಕಂಥ ಯುಗದಲ್ಲಿ ಇಂಥ ಒಂದು ಶಿಕ್ಷಣ ಕೊಡೋದ್ರ ಜೊತೆಗೆ ಇವತ್ತು ದಿವಸ ಭಾಳ ವಿಶೇಷವಾಗಿ ಇವತ್ತು ದಿವಸ ಇಂಥ ಒಂದು ವೈವಿಧ್ಯ ರೀತಿಯ ಅಡುಗೆಗಳು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಕಲಿಸ್ತಾ ಇದ್ದಾರಲ್ಲ ಭಾಳ ಹೆಮ್ಮೆ ಅನಿಸ್ತದೆ. ಅದಕ್ಕಾಗಿ ಶಿಕ್ಷಣ ಸಂಸ್ಥೆಯವರಿಗೂ ಎಲ್ಲ ನಮ್ಮ ಶಿಕ್ಷಕರ ವೃಂದದವರಿಗೂ ಮತ್ತು ಎಲ್ಲ ಪಾಲಕರಿಗೆ ಇವತ್ತು ದಿವಸ ಯಾಕಂದ್ರೆ ಶಾಲೆ ನಡಿಬೇಕಾದ್ರೆ ಪಾಲಕರ ಸಹಿತ ಭಾಳ ಸಹಕಾರ ಅದ. ಅದಕ್ಕಾಗಿ ಯಾವಾಗಲೂ ಸಹಿತ ಇವತ್ತು ಪಾಲಕರು ಭಾಳ ವಿಶೇಷವಾಗಿ ಸುಮಾರು 2012ರಲ್ಲಿ ಶಾಲೆ ಪ್ರಾರಂಭ ಆಗಿರ್ತಕ್ಕಂಥ ಶಾಲೆ ಇವತ್ತು ಸುಮಾರು 13-14 ವರ್ಷದಿಂದ ನಿರಂತರವಾಗಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕಂದರೆ ಒಳ್ಳೆಯ ಶಿಕ್ಷಣ ಸಿಗ್ತಂದ್ರೆ ಇವತ್ತು ಹೆಚ್ಚಾಗ್ತಕ್ಕಂಥ ಇವತ್ತು ಸಂದರ್ಭದಲ್ಲಿ ಮಕ್ಕಳನ್ನು ಒಳ್ಳೆಯ ಸಂಸ್ಕಾರ ಕೊಡೋದ್ರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕರಾದ ಬಸವರಾಜ ಮನ್ನಳ್ಳಿ, ಶಾಂತಕುಮಾರ್ ದುದಿನಿ, ರಾಜ್ಕುಮಾರ್ ಮಂಠಾಳ್, ರಾಜ್ಕುಮಾರ್ ಹಿರೇಮಠ್, ಸಂತೋಷ್ ಸಂಗೊಳ್ಗಿ, ರೇವಣಸಿದ್ದಪ್ಪ ಕಪಾಟೆ, ಸಂಗಮೇಶ್ ಹುಡುಗಿ, ಅನೂಪ್ ಪಾಟೀಲ್, ನಾಗರಾಜ್ ಪಾಟೀಲ್, ಸತೀಶ್ ಸುರೇಡಿ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ನಿಖಿಲ್ ಕಾವೇರಿ, ಕಾರ್ಯದರ್ಶಿಯಾದ ಅನಿಲ್ ಕುಮಾರ್ ಕುದ್ಮುಡ್, ಪ್ರಾಂಶುಪಾಲರಾದ ಪುಷ್ಪಾ ಬುಕ್ಕ, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ಗ್ರಾಮೀಣ ಬಿಜೆಪಿ ಮಂಡಲದ ವತಿಯಿಂದ ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಿಸಲಾಯಿತು. ಕಲಬುರಗಿ ನಗರದ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರ ನಿವಾಸದಲ್ಲಿ ಕಲಬುರಗಿ ಗ್ರಾಮೀಣ ಬಿಜೆಪಿ ಮಂಡಲದ ವತಿಯಿಂದ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸಿದರು. ಇನ್ನು ಇದೇ ವೇಳೆಯಲ್ಲಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಶಾಸಕ ಬಸವರಾಜ ಮತ್ತಿಮೂಡ್ ಪುಷ್ಪ ನಮನ ಸಲ್ಲಿಸಿದರು. ಸ್ವಾಮಿ ವಿವೇಕಾನಂದರ ಜಯಂತಿ ಇವತ್ತು ನಮ್ಮ ಗ್ರಾಮೀಣ ಮಂಡಲ ವತಿಯಿಂದ ಇವತ್ತು ನಮ್ಮ ಕಚೇರಿ ಆಚರಣೆ ಮಾಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದ ಜಯಂತಿಗೆ ಅನೇಕ ನಮ್ಮ ಕಲಬುರಗಿ ಗ್ರಾಮೀಣ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅನೇಕ ನನ್ನ ಹಿರಿಯರು ಮತ್ತು ನಮ್ಮ ಪದಾಧಿಕಾರಿಗಳು ಸಹೋದರರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿ ಜಯಂತಿ ಯಶಸ್ವಿ ಮಾಡಿಕೊಟ್ಟರಿಗೆ ಅವರೆಲ್ಲರೂ ಕೂಡ ಧನ್ಯವಾದಗಳು ಸಲ್ಲಿಸಕ್ಕೆ ಬಯಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಗೆ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹಿಂದೂ ಜಾಗೃತಿ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ವಿಶೇಷ ಪೂಜೆ, ಹನುಮಾನ್ ಚಾಲಿಸ್ ಪಠಣ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಜರುಗಿತು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ 1 ವರ್ಷದ ಪುಣ್ಯ ದಿನದ ನಿಮಿತ್ತವಾಗಿ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನ ಹನುಮಾನ ಮಂದಿರದಲ್ಲಿ ವಿಶೇಷ ಪೂಜೆ, ಹನುಮಾನ್ ಚಾಲಿಸ್ ಪಠಣ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಜರುಗಿತು.
ಇವತ್ತಿನ ದಿವಸ ಅಯೋಧ್ಯೆಯಲ್ಲಿ ಬಾಲರಾಮನ ಏನು ಪ್ರತಿಷ್ಠಾಪನೆಯಾಗಿ ಮೂರ್ತಿ ಪ್ರತಿಷ್ಠಾಪನೆ ಈ ಜನವರಿಗೆ 1 ವರ್ಷ ಆಯಿತು. ಆ 1 ವರ್ಷದ ವಾರ್ಷಿಕೋತ್ಸವ ನಿಮಿತ್ತ ಏನು ನಮ್ಮ ಕಲಬುರಗಿಯಲ್ಲಿ ನಮ್ಮ ಎಲ್ಲ ಹಿಂದೂಪರ ಹೋರಾಟಗಾರರಾಗಿರ್ಬೋದು, ಹಿಂದೂಪರ ಕಾರ್ಯಕರ್ತರ ಒಂದು ಜೊತೆಯಲ್ಲಿ ಈ ನಮ್ಮ ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿರುವ ಹನುಮಾನ್ ಮಂದಿರದಲ್ಲಿ ಈ ಒಂದು ದೀಪೋತ್ಸವ ಹಚ್ಚುವ ಮೂಲಕ ಹಾಗೂ ಏನು ಹನುಮಾನ್ ಚಾಲೀಸ ಎಲ್ಲ ಪಠಣ ಮಾಡುವ ಮೂಲಕ ಈ ಒಂದು ಏನು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮನ ಬಾಲ ಪ್ರತಿಷ್ಠಾಪನೆ ಆದಂತಹ ಒಂದು ಇವತ್ತಿನ ದಿವಸ ಈ ಒಂದು ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ದೇವಸ್ಥಾನದಲ್ಲಿ ವಿಶೇಷ ಶ್ರೀ ರಾಮನಿಗೆ ವಿಶೇಷ ಪೂಜೆ ಹಾಗೂ ಹನುಮಂತರಿಗೆ ವಿಶೇಷ ಪೂಜೆ ಸಲ್ಲಿಸಿ ಇಲ್ಲಿರುವಂಥ ಎಲ್ಲ ಏನು ಲಕ್ಷ ಒಂದು ದೀಪೋತ್ಸವ ಹಚ್ಚುವ ಮೂಲಕ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ, ದಶರಥ್ ಇಂಗೋಳಿ, ರಾಘವೇಂದ್ರ ಗುತ್ತೇದಾರ್, ಸಿದ್ದು ಕದಂಗಲ್ ಸೇರಿದಂತೆ ಅನೇಕ ಹಿಂದೂ ಯುವಕರು ಉಪಸ್ಥಿತರಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಸಿದ್ಧ
ವೇಗವು ಮದುವೆಯ ಸಂಭ್ರಮದಿ ಚಿತ್ತಾರದ ಸೀರೆಗಳು ಶುಭದ ಕಾರ್ಯದಿ ಬಣ್ಣಗಳ ನರ್ತನ ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ ವಿಜಯಲಕ್ಷ್ಮಿ ಸಿಲ್ಕ್ಸ್ ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.